ಯಾರಿಗೆ 3 ನೋಟಿಸೇ ಕೊಡೋದು. ಆಮೇಲೆ ಸ್ಪಾಟ್ ಮಾಜರ್ ಮಾಡಿದ್ದೀವಿ ನಾವು. ಸ್ಪಾಟ್ ಮಾಜರ್ ಮಾಡಿದ್ಮೇಲೆ ಅವ್ರಿಗೆಲ್ಲ ಅರಿವಿರುತ್ತಲ್ಲ, ಅವ್ರ ಸ್ಪಾಟ್ಗೆ ಹೋಗಿ ನಾವು ಮಾಜರ್ ಮಾಡಿದ್ದೀವಿ, ನಿಂದ ಏನೇನು ನಾನ್ ಕಾಂಪ್ಲೇನ್ಸ್ ಇದೆಯಪ್ಪ ಇದನ್ನು ಸರಿಪಡಿಸ್ಕೊಂತ ತಿಳಿಸ್ತಕ್ಕಂಥ ಮಾಜರ್ ಕೂಡ ಮಾಡಿದ್ದೀವಿ. ಪೂರ್ತಿ ಅಲ್ಲ, ಅವಾಗ ಬಿಗ್ ಬಾಸ್ ಇರಲಿಲ್ಲ, ಮಾಜರ್ ಮಾಡಿದಾಗ ಬಿಗ್ ಬಾಸ್ ಇರಲಿಲ್ಲ. ಕೊಡ್ಬೋದು ಕೊಡ್ಬೋದು ಕೊಡ್ಬೋದು. ಯಾವುದು ಕಾನೂನಿನಲ್ಲಿ ಇರೋ ಅವಕಾಶದಲ್ಲಿ ಅಲ್ಲ. ಈಗ ನಮಗೆ ಬಂದಿರೋ ಅವರು ಮನವಿಯನ್ನ ನಮಗೆ ಸಲ್ಲಿಸಿದಾಗ ನಾವು ಅದನ್ನ ಪರಿಶೀಲಿಸಿ ವಿತ್ ಆನ್ ಅಫಿಡವಿಟ್, ಅವರು ಅಫಿಡವಿಟ್ ಜೊತೆನಲ್ಲಿ ಸ್ಪೆಸಿಫಿಕ್ ಆಗಿ ಏನೇನು ನಾನ್ ಕಾಂಪ್ಲೈನ್ಸಸ್ ಇದೆ ಅದನ್ನ ಸರಿಪಡಿಸಿ ಇಷ್ಟು ದಿನದೊಳಗೆ ಮಾಡ್ತೀವಿ ಅನ್ನೋದನ್ನ ಕೊಟ್ರೆ, ಟೈಮ್ ಬೌಂಡ್ ಆಕ್ಷನ್ ಪ್ಲಾನ್ ಕೊಟ್ರೆ, ದೆನ್ ವಿ ವಿಲ್ ಅಲೋ. ಯಾವುದು ಆಗಿದೆ ಆಗಿದೆ ಆಗಿದೆ. ಪಬ್ಲಿಕ್ ಹಿಯರಿಂಗ್ ಅಲ್ಲ, ಪರ್ಸನಲ್ ಹಿಯರಿಂಗ್. ಈಗ ಅವ್ರು ಏನು ಮನವಿನೇ ಮಾಡಿಲ್ಲ. ಹೌ ಕ್ಯಾನ್ ಐ ಟಾಕ್ ಅಸ್ಯೂಮಿಂಗ್? ಸಿ, ಡಿಪೆಂಡ್ ಅಪಾನ್ ದಿ ರಿಕ್ವೆಸ್ಟ್. ವಿ ಡೋಂಟ್ ನೋ ಹೌ ವೆದರ್ ದೇ ಆರ್ ಗೋಯಿಂಗ್ ಟು ಅಪೀಲ್ ಬಿಫೋರ್ ಮೀ ಆರ್ ನಾಟ್. ವೆನ್ ದೇ ಆರ್ ಬೀನ್ ಟು ದಿ ಕೋರ್ಟ್ ಆಲ್ಸೋ. ರೆಡ್ ಕ್ಯಾಟಗರಿ ಇಂಡಸ್ಟ್ರಿ ಆದ್ರೆ ಈಗ 250 KLD ಮೇಲೆ ಅವ್ರದ್ದು ವೇಸ್ಟ್ ವಾಟರ್ ಇದ್ರೆ 90 days ಇದೆ ಟೈಮ್. ರೆಡ್ ಕ್ಯಾಟಗರಿ building, they have to link that old CFO ಇತ್ತಲ್ಲ, ಅದನ್ನ ಲಿಂಕ್ ಮಾಡ್ಬೇಕು ಅವರು. ಹೌದು, ಹಳೇದು ಲಿಂಕ್ ಮಾಡಿ ಚೇಂಜ್ ಆಫ್ ನೇಮ್ ತಗೋಬೇಕು. ಹೆಚ್ಚಿನ ವಿಚಾರ ನಾನೇನಿಲ್ಲ, ಉತ್ತರ ಕೊಟ್ಟೆ ಆಗಲೇ, ಮತ್ತೆ ರಿಪೀಟ್ ಮಾಡ್ತಾ ಇದ್ರಿ. ನಾನು ಕಡತಗಳನ್ನ ಪರಿಶೀಲನೆ ಮಾಡ್ಬೇಕಾದ್ರೆ ಇದು ಯಾಕೆ ಇಷ್ಟು ದಿನದಿಂದ ಪೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು ಕೇಳಿದ ಮೇಲೆ ಕಡತ ಸ್ಪೀಡಪ್ ಆಗಿ ಆಗಸ್ಟಿಂದ SLECಗೆ ಅದು ಸೆಪ್ಟೆಂಬರ್ 16ರಲ್ಲಿ ಪ್ಲೇಸ್ ಆಗಿದೆ. ಅದ ಆಧಾರದ ಮೇಲೆ ಅವತ್ತೇ ನಾವು ನಿರ್ಣಯನೂ ಕೈಗೊಂಡ್ಬಿಟ್ಟಿದ್ವಿ. ಟೋಟಲ್ಲು ಈಗ ನನ್ನ ಅವಧಿನಲ್ಲಿ 152 ಕೊಟ್ಟಿದ್ದೀನಿ. ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಕೊಡ್ತೀನಿ ಅಂತ. ಇಲ್ಲ, ನನಗೆ ಮಾಧ್ಯಮಗಳಿಂದ ನಿನ್ನೆ ಪ್ರಶ್ನೆ ಸ್ಟಾರ್ಟ್ ಆಯಿತು. ನಾನು ಯಾವ ಮಾಧ್ಯಮದವ್ರಿಗೂ ನಾನು ಉತ್ತರ ಕೊಡಲಿಲ್ಲ. ಯಾಕೆ ಅಂತಂದರೆ ನನಗೆ ನಮ್ಮ ಅಡ್ವೊಕೇಟ್ ಅಷ್ಟಲ್ಲಿ ಫೋನ್ ಮಾಡಿದರು. 30th ಇವರು ದೇ ಹ್ಯಾಡ್ ಬೀನ್ ಟು ದಿ ಕೋರ್ಟ್. 30th ಹೋದ್ಮೇಲೆ ಅವ್ರಿಗೆ ಡೇಟ್ ಕೊಟ್ಟಿದ್ದಾರೆ 9th. ಸೊ ವೆನ್ ದ ಮ್ಯಾಟರ್ ಬಿಫೋರ್ ದಿ ಕೋರ್ಟ್ ಐ ಶುಡ್ ನಾಟ್ ಸ್ಪೀಕ್ ಟು ದಿ ಮೀಡಿಯಾ ಅಂತ ಅಂದ್ಬಿಟ್ಟು ನನಗೆ ಅಡ್ವೈಸ್ ಮಾಡಿದ್ರು. ನಮ್ಮ ಒಬ್ಬರದ್ದು ಅವ್ರದ್ದು ಉತ್ತರ ಕೊಟ್ಬಿಡ್ತೀನಿ. ನಾನು ನಿಮಗೆ ಕೊಡ್ತೀನಿ, ಅವ್ರದ್ದು ಉತ್ತರ ಕೊಟ್ಬಿಡ್ತೀನಿ. ಏನು ಹೇಳಿ? ಪ್ರಶ್ನೆ ಬೇರೆ, ಅಡ್ಮಿಟ್ ಆಗಿದೆ ಇಲ್ಲ, ಸ್ಟೇ ಕೊಟ್ಟಿದ್ದಾರೆ ಇಲ್ಲ, ಆ ಪ್ರಶ್ನೆ ಅಲ್ಲ. ವೆನ್ ದ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್, ನಾನು ನ್ಯಾಯಾಲಯಕ್ಕೆ ಮೀರಿದಂಥ ಮಾತುಗಳನ್ನ ಆಡಬೇಡಿ ಅಂತ ನಮ್ಮ ಲಾಯರ್ ನನಗೆ ಹೇಳಿದ್ರು, ನಮ್ಮ ಮಂಡಳಿ ಲಾಯರು. ಇವತ್ತು ಮಧ್ಯಾಹ್ನ ನನಗೆ ಇಲ್ಲಿ ಬರೋದಕ್ಕೂ ಮೊದಲೇ ಈ ವಿಷಯವಾಗಿ ಏನೇನು ಮಾತಾಡ್ಬೋದು, ಏನು ಮಾತಾಡಬಾರ್ದು ಅಂತ, ನೀವೇನು ಮಾಡಿದಿರಿ ಅನ್ನೋದು ಮಾತ್ರ ಹೇಳಿ, ಮುಂದಿನ ವಿಚಾರ ನೀವೇನು ಮಾತಾಡಬೇಕು. ಯಾಕಂದರೆ ಇವತ್ತು ನಮಗೊಂದು ನೋಟಿಸ್ ಬಂದಿದೆ, ಅದಕ್ಕೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಮಧ್ಯಾಹ್ನ 2:15ಗೆ ಮ್ಯಾಟರ್ ರೀಚ್ ಆಗ್ತಾ ಇದೆ. ವಿ ಡೋಂಟ್ ನೋ ವೆದರ್ ಇಟ್ ಈಸ್ ಗೋಯಿಂಗ್ ಟು ರೀಚ್ ಆರ್ ನಾಟ್. ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು.